ಎಲ್ಲ ಯೋಗ ಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. 2024ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಮ್ಮ ಮಾನ್ಯ ಶ್ರೀ ಪ್ರಧಾನಮಂತ್ರಿ ಮೋದಿಜಿಯವರು, ಅವರೇ ಮಹಾಯೋಗಿಗಳು. ಅವರು 2014ನೇ ಇಸ್ವಿಯಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆಗೆ ಒಂದು ಪ್ರಪೋಸಲ್ ಬಂದಿಟ್ಟು, ಇಂಟರ್ನ್ಯಾಷನಲ್ ಯೋಗ ಡೇ ಆಚರಣೆ ಮಾಡೋಣ, ಇಡೀ ವಿಶ್ವದಲ್ಲಿ ಯೋಗದ ಸಂದೇಶವನ್ನು ಹರಡೋಣ ಅಂತ. ಆ ವಿಶ್ವಸಂಸ್ಥೆ ಒಂದು ವಿಶೇಷ ಅಂದರೆ, ಯಾವುದೇ ನಿರ್ಧಾರ ಅದು ಅರ್ಜೆಂಟಾಗಿ ತಗೊಳ್ಳಲ್ಲ, ವರ್ಷಗಟ್ಟಲೆ ಡಿಸ್ಕಸ್ ಮಾಡ್ತಾರೆ, ಕಡೆಗೆ ತಗೊಳ್ತಾಳೆ. ಇಂಟರ್ನ್ಯಾಷನಲ್ ಯೋಗ ಡೇ ಆಚರಣೆ ಮಾಡೋಣ ಅಂತ ನಿರ್ಧಾರವನ್ನ 2 ತಿಂಗಳಲ್ಲಿ ತಗೊಂಡ್ಬಿಟ್ರು. ಅದು ರೆಕಾರ್ಡ್. ಪ್ರಪಂಚದ 178 ದೇಶಗಳು ಇದನ್ನು ಸಮರ್ಥಿಸಿದರು. 178 ದೇಶಗಳು ವಿಶ್ವದಲ್ಲಿ ಯೋಗ ದಿನಾಚರಣೆ ಮಾಡ್ತಿದ್ದಾರೆ. ಯಾಕೆ? ಏನಿದು ಮಹತ್ವ? ನಮ್ಮ ದೇಶ ಭಾರತ ಸನಾತನ ದೇಶ ವಿಶ್ವಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದೆ. ಸಂಖ್ಯಾಶಾಸ್ತ್ರ, ಗಣಿತ, ವಿಜ್ಞಾನ, ಆಯುರ್ವೇದ, ಹಲವಾರು ವಿಷಯದಲ್ಲಿ ನಮ್ಮ ದೇಶ ಭಾರತ ಇಡೀ ವಿಶ್ವಕ್ಕೆ ಮಹತ್ವವಾದ ಕೊಡುಗೆಗಳನ್ನು ಕೊಟ್ಟಿದೆ. ಅದರಲ್ಲೂ ಅತ್ಯಂತ ಮಹತ್ವವಾದ ಯೋಗಶಾಸ್ತ್ರ. ಇದು ವಿಶ್ವಕ್ಕೆ ಅತ್ಯಂತ ದೊಡ್ಡ ಕೊಡುಗೆ. ಏನಿದು ಯೋಗಶಾಸ್ತ್ರ ಅಂದ್ರೆ, ನಾವೆಲ್ಲ ವ್ಯಷ್ಟಿ ಅಂದ್ರೆ ಇಂಡಿವಿಜುವಲ್, ಇಡೀ ವಿಶ್ವ ಸಮಷ್ಟಿ. ಈ ವ್ಯಷ್ಟಿ ಮತ್ತು ಸಮಷ್ಟಿಯೊಟ್ಟಿಗೆ ಸಂಬಂಧ ಇದೆಯಲ್ಲ, ಅದನ್ನ ಬೆಳೆಸಬೇಕು. ಈ ವ್ಯಷ್ಟಿ ಅಂದ್ರೆ ವ್ಯಕ್ತಿ, ನಾನು ವ್ಯಕ್ತಿ ಶಕ್ತಿಯಾಗಿ ಅರಳಬೇಕು. ಆ ಸಮಾಜಕ್ಕೆ ವ್ಯಷ್ಟಿಗೆ ಕಾಣಿಕೆಗಳ ವ್ಯಷ್ಟಿಗೆ ಪರಿಪೂರಕವಾದ ಕರ್ಮಗಳನ್ನು ಮಾಡಬೇಕು. ಕಡೆಗೆ ವ್ಯಷ್ಟಿಯೊಟ್ಟಿಗೆ ಒಂದಾಗಬೇಕು. ವ್ಯಷ್ಟಿ ಸಮಷ್ಟಿಯೊಟ್ಟಿಗೆ ಒಂದು ಏಕತ್ವವನ್ನು ಕಾಣಬೇಕು. ಜೀವಾತ್ಮ ಪರಮಾತ್ಮನ ಏಕತ್ವವನ್ನು ಕಾಣಬೇಕು. ಇದಕ್ಕೆ ಮುಕ್ತಿ ಅಂತ ಹೇಳ್ತಾರೆ, ಆತ್ಮಜ್ಞಾನ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಹಂತ ಹಂತವಾಗಿ ಅಭ್ಯಾಸ ಮಾಡಿ ನಮ್ಮ ಮಾನವ ಜನ್ಮದ ಸಾರ್ಥಕತೆಯ ಗುರಿಯನ್ನು ಮುಟ್ಟಬೇಕಾದ್ರೆ ಒಂದು ಮಾರ್ಗ ಬೇಕು. ಅದೇ ಯೋಗ ಮಾರ್ಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂದು 8 ಅಷ್ಟಾಂಗ ಹಂತಗಳಲ್ಲಿ ಯೋಗ ಅನ್ನುವ ಯೋಗ ವ್ಯವಸ್ಥೆ ವ್ಯಕ್ತಿಯನ್ನು ಶಕ್ತಿಯಾಗಿ ಬೇರ್ಪಡಿಸ್ತದೆ. ಆ ಶಕ್ತಿ ಸಮಷ್ಟಿಯೊಟ್ಟಿಗೆ ಒಂದಾಗಿ ಧನ್ಯತೆಯನ್ನು ಪಡ್ಕೊಳ್ಬಹುದು. ಜೀವಾತ್ಮ ಪರಮಾತ್ಮ ಏಕತೆಯನ್ನು ಕಾಣಬಹುದು, ಮುಕ್ತಿಯನ್ನು ಪಡೆಯಬಹುದು. ಅದಕ್ಕೆ ಭಾರತ ಮಹತ್ವದ ಕಾಣಿಕೆ ಕೊಟ್ಟಿದೆ. ಒಬ್ಬ ವ್ಯಕ್ತಿ ಪೂರ್ತಿ ಅರಳಬೇಕಾದ್ರೆ ಅವನ ದೇಹದಲ್ಲಿ ಆರೋಗ್ಯ ಇರಬೇಕು, ದೈಹಿಕವಾಗಿ ಅವನು ಬೆಳಿಬೇಕು, ಮಾನಸಿಕವಾಗಿ ಬೆಳಿಬೇಕು, ಮನಸ್ಸಿನಲ್ಲಿ ಸಮತೋಲನ ಬರಬೇಕು, ಭಾವುಕತೆಯಲ್ಲಿ ಪಕ್ವ ಆಗಬೇಕು, ಪಕ್ವ ಆಗಬೇಕು, ಬುದ್ಧಿಯಲ್ಲಿ ಬೆಳವಣಿಗೆ ಆಗಬೇಕು, ಮತ್ತು ಆತ್ಮದಲ್ಲಿ ನಿಲ್ಲಿ ಕಲಿಬೇಕು. ದೈಹಿಕ, ಮಾನಸಿಕ, ಬೌದ್ಧಿಕ, ಭಾವುಕತೆಯ ಭಾವನೆ ಮತ್ತು ಆತ್ಮ, ಈ ಎಲ್ಲ ಹಂತಗಳಲ್ಲಿ ಬೆಳವಣಿಗೆ ಆಗಬೇಕು. ಅದೇ ಸರ್ವಾಂಗ ವಿಕಾಸ. ಆ ಸರ್ವಾಂಗ ವಿಕಾಸಕ್ಕೆ ಯೋಗಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹಂತ ಹಂತವಾಗಿ ನಮ್ಮನ್ನ ಮುಂದೆ ಹೋಗ್ತಾ ಇದೆ. ವಿಶ್ವಕ್ಕೆ ಇದಕ್ಕಿಂತ ದೊಡ್ಡ ಕೊಡುಗೆ ಇಲ್ಲ. ಆ ಕೊಡುಗೆ ಕೊಡ್ಲಿಕ್ಕೋಸ್ಕರ ನಮ್ಮ ಆತ್ಮಜ್ಯೋತಿ ಸತ್ಸಂಗದಲ್ಲಿ ಯೋಗಾಚಾರ್ಯ ಪ್ರಸಾದ್ ಜಿಯವರು, ಯೋಗಾಚಾರ್ಯ ರೇಖಾ ಅವರು ಸತತವಾಗಿ ಪರಿಶ್ರಮ ಪಟ್ಟು ಹಲವಾರು ಯೋಗಿನಿಯನ್ನ ತಯಾರು ಮಾಡಿದ್ದಾರೆ. ಹಲವಾರು ಯೋಗಾಚಾರ್ಯ ಮತ್ತು ಯೋಗಾಚಾರಿಣಿ ಅಂದ್ರೆ ಯೋಗವನ್ನು ಬೇರೆಯವರಿಗೆ ಹೇಳ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ. ಹಲವಾರು ಜನ ವಿದ್ಯಾರ್ಥಿಗಳು ಇದರ
ಫಲ ಪಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಚೆಂದಾಗಿ ಮುಂದುವರಿಲಿ, ಯೋಗದ ಜ್ಞಾನ ಹಲವು ಜನರಿಗೆ ಮುಟ್ಟಲಿ. ಹಲವಾರು ಯೋಗಾಚಾರ್ಯರು ಆತ್ಮಜ್ಯೋತಿ ಸತ್ಸಂಗದಲ್ಲಿ ಲೈಟ್ ಹಸ್ಟರ್ ಫೌಂಡೇಶನ್ಲಿ ಬಂದು ಎಲ್ರಿಗೂ ಮಾರ್ಗದರ್ಶನ ಮಾಡುವಂತ ಆಗಲಿ, ಇದು ನನ್ನ ಆಶಯ. ಈ ಯೋಗಾಚಾರಣೆ ಆಗುವುದರಲ್ಲಿ ಒಂದು ಜೀವನ ಮಾರ್ಗ ಇದೆ. ಆತ್ಮನು ಮೋಕ್ಷಾರ್ಥ ಜಗತ್ತಾಯ. ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕು, ಜಗತ್ಗೆ ಕಲ್ಯಾಣ ಮಾಡಬೇಕು. ಇದಕ್ಕೆ ಯೋಗಾಭ್ಯಾಸ ಮತ್ತು ಯೋಗದ ಪಾಠ ಅದಕ್ಕಿಂತ ಸುಲಭವಾದ ಮಾರ್ಗ ಇಲ್ಲ. ನಮ್ಮ ಉದ್ಧಾರ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು. ಹಾಗಾಗ್ಬಿಟ್ಟು ಹಲವಾರು ಜನ ಯೋಗಾಚಾರ್ಯರು ಬರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ 2024ನೇ ಇಸ್ವಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ತಮ್ಮೆಲ್ಲರಿಗೂ ಶುಭಾಶಯಗಳು. ನಮಸ್ತೆ.